ಮೂರು ಮಕ್ಕಳು, ಮೂರು ಸೊಸೆಯಂದಿರು. ದುಡ್ಡು ಮಾತ್ರ ಯಾರು ಕೊಡ್ತಿಲ್ಲ. ಒಂದ್ ತಿಂಗಳಲ್ಲಿ ಎರಡನೇ ಮೈಕ್ ಇದು. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ CS ಬ್ಲಾಗ್ಸ್ ಇನ್ ಕನ್ನಡ. ಆ್ಯಂಡ್ ಇವತ್ತು ನಮ್ಮ ಮನೇಲಿ ಪೂಜೆ ನಡೀತಿದೆ. ಮುತ್ತೈದೆ ಪೂಜೆ ಅಂತ ಮಾಡ್ತಾರೆ ನಮ್ಮ ಅತ್ತೆ. ಅವ್ರ ಅತ್ತೆ ಮುತ್ತೈದೆ ಆಗಿ ತೀರ್ಕೊಂಡಿರೋದಕ್ಕೆ ಮುತ್ತೈದೆ ಪೂಜೆ ಅಂತ ಮಾಡ್ತಾರೆ. ಎಲ್ರೂ ಕರೆದು ಪೂಜೆ ಮಾಡಿ ಎಲ್ಲ ಅಡುಗೆ ಮಾಡಿ ಊಟ ಮಾಡಿ ಸೊ ಹಿಂಗೆ ಎಲ್ಲ ಮಾಡ್ತಾರೆ. ಪೂಜೆಗೆಲ್ಲ ರೆಡಿ ಮಾಡಿ ಬಂದಿದ್ದೀನಿ. ಅಡುಗೆನೂ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ. ಆ್ಯಂಡ್ ಯಾರು ಬಂದಿದ್ದಾರೆ, ಏನೇನು ಮಾಡಿದ್ದೀವಿ, ಬನ್ನಿ ಕೆಳಗಡೆ ಹೋಗಿ ತೋರಿಸ್ತೀನಿ. ನಾವು ತೊಳೆಯಲ್ಲ. ಅಡುಗೆಗೆಲ್ಲ ರೆಡಿ ಆಗಿದೆ, ಪೂಜೆಗೆ ರೆಡಿ ಆಗಿದೆ. ಎಲ್ಲ ಬಂದಿದ್ದಾರೆ. ಇವರು ಬೇಗ ಬಂದಿದ್ದಾರೆ. ಹಾಯ್ ರುವಾನ್. ಕರೆಂಟ್ ಹೋಯ್ತಾ? ಎಲ್ಲ ರೆಡಿ ಆಗಿದೆ. ಪೂಜೆ ಮುಗಿಸಿ ಊಟ ಮಾಡೋದು. ಒಡೆಗೆ ಹಾಕ್ಬೇಕಾ? ಸಂಜು ಬಂದು ಬಾರೆ, ಎಲ್ರು ಬನ್ನಿ ಪೂಜೆಗಂತೆ. ಕಮಾನ್ ಕಮಾನ್ ಕಮಾನ್. ಭಾಗ್ಯ ಆಂಟಿ ಪೂಜೆಗಂತೆ ಬರ್ಬೇಕಂತೆ. ಆಂಟಿ ಬನ್ನಿ, ಆಂಟಿ ನೀವು ಬನ್ನಿ. ಅಜ್ಜಿ ಎಲ್ಲ ಬನ್ರಿ. ತ್ರಿಷಿಕಾಗೆ ಹೆಂಗ್ರಿ ಯಾಕೆ ಮಾಡಿದೆ ಎಲ್ಲ ನೋಡಿ. ತ್ರಿಷಿಕಾ ಡವ್ ಮಾಡೋದು. ಏನು ನನ್ನ ಹೆಸರೇನು? ಜೋರಾಗಿ ಹೇಳು, ನನ್ನ ಹೆಸರೇನು? ಸಂಜು. ಹೇಳು ಜೋರಾಗಿ ಹೇಳು. ಸರಿ ಬಾ ಬಾ, ಬರ್ತೆ ಬರ್ತೆ ಬಾ. ಆಯ್ತಾ ಒಡೆ? ಅಕ್ಕ ನಾನು ಹಾಕ್ತೀನಿ ಬನ್ನಿ ಅಕ್ಕ. ಪೂಜೆ ಮುಗಿಸ್ಬಿಡೋಣ. ರೆಡಿ ಮಾಡಿ ಎಲ್ಲ ಪೂಜೆ ಮಾಡಿ, ಎಲ್ಲ ಪೂಜೆ ಮಾಡಿ ಅಂದ್ರೆ ಅರ್ಶನೆಲ್ಲ ಹಚ್ಕೊಂಡು ರೆಡಿ ಆಗೋಣ. ಸಂಜು ಇವರು ಲೈಟ್ ಹಾಕಿದ್ಯಾ? ಹಾಕಿದ್ದೆ. ಗಂಟೆ ಕೊಟ್ಬಿಡ್ರಿ. ಇಸ್ಕೊಂಬನೆ, ಗಂಟೆ ಇಸ್ಕೊಂಬನೆ. ಕೊಡು, ಗಂಟೆ ಕೊಡು. ಕರ್ಪೂರ ಹಾಕಿದ್ದೀನಿ. ರುವಾನ್ ಇಲ್ಲಿ ತಗೋಪ್ಪ. ನೀನು ಬಾ ರುವಾನ್, ಪೂಜೆ ಮಾಡುವ. ನಾನು ನೋಡ್ಬಿಟ್ಟು ಹೇಳ್ತಾಳ. ಸುಟ್ಟಾಯ್ತು ಕಣವ. ಕೊಡಪ್ಪ. ಆಯ್ತಪ್ಪ. ಕೈ ಮುಗಿ, ಕೈ ಮುಗಿ. ಹಿಂಗೆ ಹಿಂಗೆ ಹಿಂಗ್ ಮುಗಿಗೆ. ಹಿಂಗೆ ಹಿಂಗ್ ಮುಗಿ. ಬಾ, ಎತ್ಕೊಂಡೆ ಮಾಡ್ಬೇಕು. ಆಯ್ತು ಬನ್ರಿ. ದೊಡ್ಡ ಸೊಸೆ, ದೊಡ್ಡ ಸೊಸೆ. ಇವ್ರ ಎರಡನೇ ಸೊಸೆ, ಇವ್ರ ಮೂರನೇ ಸೊಸೆ. ಕರೆಕ್ಟ್ ತಾನೆ? ಮೂರು ಮೂರು ಮುತ್ತುಗಳು. ಏನ್ ಬೇಕು? ತಿನ್ನೆಲ್ಲ ಮಾಡಲ್ಲ ಮಮ್ಮಮ್ ಅಂತದೆ. ಇದು ಯಾರಿದು? ಜೋರಾಗಿ ಹೇಳು. ಅವಳಿಗೆ ಎಷ್ಟು ಅವಳಿ ಕೊಡ್ತೀರಾ ಅಂದ್ರೆ ಒಂದ್ ಮಮ್ಮಿ. ತ್ರಿಷಿಕಾ ಕೂತು ಬಾ. ಚಿನ್ನಿ ಇದು ಯಾರಿದು? ಓ ಎಲ್ಲೋ ಮೇಡಮ್, ಮೇಡಮ್ ಯಾರದು? ಇಲ್ಲಿ ನೋಡಿ ಯಾರಿದು ಗೆಸ್ ಮಾಡಿ. ಇದು ತ್ರಿಷಿಕನ್ ಮಕ್ಕದ ಪಕ್ಕ ಇಡು. ಒಂದೇ ತರ ಅವ್ರ?
ಖುಷಿ ಇದು ಯಾರಿದು? ಮೂರು ಮಕ್ಕಳು 3 ಸೊಸೆಯಂದಿರು 4 ಮಕ್ಕಳು ಮಗಳು ಮಧ್ಯಾಹ್ನ ಹೆಂಗಿದೆ ಊಟ? ಇನ್ನೇನ್ ಬರ್ತಾಳಲ್ಲ ಎಲ್ರದ್ದು ಊಟ ಆಯ್ತು. ನಾವ್ ಇವಾಗ ಲಾಸ್ಟ್ ಊಟ ಮಾಡ್ತೀವಿ. 3 ಗಂಟೆಗೆ ಬರ್ತಾರೆ. ಇಲ್ಲೇ ಊಟಕ್ಕೆ ಬರ್ಬೇಕಿತ್ತು. ಚಿತ್ರಾನ್ನ, ಕಾಬೂಲ್ ಕಡಲೆಕಾಳು, ಕೋಸಂಬರಿ, ವಡೆ, ಪಾಯಸ, ಅನ್ನ ಸಾರು, ಇಷ್ಟು ಮೆನು. ತಿನ್ನೋಣ ಅಂತ ನಾವು ತಿಂತೀವಿ ಮಾಡ್ರಿ. ನಿಮ್ಮನೆ ನಾಳೆ ತನು ಆಂಟಿ ಮನೆ ನಾಳೆ ಇಲ್ವಂತ ಎಲ್ಲ ಹೊರಗಡೆ ಅವನಂತೆ. ಆಂಟಿ ನಾನು ನೋಡ್ತಿದ್ರ ನೋಡ್ಬಿಟ್ಟು ಮಾತಾಡ್ತಿದ್ರು, ಹಿಂಗ್ ತಿರುಗಿಸಿದ ತಕ್ಷಣ ಸೈಲೆಂಟ್ ಆಗೋಗ್ಬಿಟ್ರು. ಇವ್ರನ್ನ ಮಾತಾಡ್ರಿ ಅಂತ ಹೇಳ್ತಾ ಇದ್ದೆ. ಅವ್ರನ್ನ ಮಾತಾಡಿ ಅಂತ ಹೇಳೋದಲ್ಲ, ನೀವು ಮಾತಾಡ್ಬೇಕು. ಅಡ್ಗೆ ಆಗಿದೆ, ಚೆನ್ನಾಗಿದ್ಯಾ, ಟೇಸ್ಟ್ ಆಗಿದ್ಯಾ, ಚೆನ್ನಾಗಿದೆ, ಒಡೆ ಖಾಲಿ ಆಯ್ತು, ಅನ್ನ ಸಾಂಬಾರು ಚೆನ್ನಾಗಿದೆ, ಇನ್ನೆರಡು ವಡೆ ಹಾಕ್ರಿ. ಶಶಿಕಲಿ ಪಾಯಸ ಖಾಲಿ ಆಯ್ತು. ಅವ್ರಿಗೆ ಸಪ್ರೇಟ್ ತಿಕ್ಕಿದ್ದೆ. ತುಪ್ಪ ಹಾಕಿರಲಿಲ್ಲ ಅಂತನಾ? ತುಪ್ಪ ತಿನ್ನಲ್ವಲ್ಲ ಅವರು. ಎಲ್ಲ ಮಾತಾಡ್ಕೊಂಡ್ ಕೂತವ್ರೆ. ಏನ್ ಮಾತಾಡಿದ್ರಿ? ಏನೋ ಮಾತಾಡ್ತಿದ್ರಿ? ಆಯ್ತು, ನಾನ್ ನಮ್ದೆ. ಹಂಗೆ ಮಾತಾಡ್ಕೊಂಡು ಹಿಂಗೆ ಉಳ್ಕೊಬಿಟ್ಟವ್ರಲ್ಲ. ಹಾಯ್. ಹಾಯ್, ನಿನ್ ಹೆಸ್ರೇನ್ ಚಿನಿ? ಹೇಳು. ರೇಯಾ. ನೀನು ಬೆಳ್ಳಾಕೋತಿಯ ತ್ರಿಷಿಕನ್ ತರ? ರೇಯಾ ಏನಪ್ಪ ಅವಳ ಹೆಸರು? ಬೆಳ್ಳಾಕೋತಾಳ. ಏನ್ ಮಾಡ್ತಿದ್ಯಪ್ಪ? ಏನ್ ನೋಡ್ದಾಳ ನೋಡ ತ್ರಿಷಿ. ಚಂದು ಬಿಕ್ಕಿಟಲ್ಲಿ ಏನ್ ಬೇಕಪ್ಪ ನಿಂಗೆ? ಅನ್ನ ತಿನ್ಲಿಲ್ಲ ಅವಳು, ಬೇಡವಂತೆ ಅವಳು. ಒಡೆ ಪಾಯಸ ತಿನ್ಕೊಂಡು ಹೊಟ್ಟೆ ತುಂಬಿಸ್ಕೊಂಡವಳೆ. ಮನಸ್ಸು ಮರ ಏಕಾಂಗಿ ಬಾಳ ಸಾವಿರ ಸೂಪರ್ ಹೇಳ್ಬಿಡು. ಸೂಪರ್ ಸೂಪರ್ ಇನ್ನೊಂದು ಹೇಳು. ಸೂಪರ್ ಸೂಪರ್ ಇದು ಗುಡ್ ಮಾರ್ನಿಂಗ್ ಹಿಂಗಂದ್ರಿ. ನಾವೆಲ್ಲ ಎತ್ಕೊಂಡಿದ್ವಿ ಅವಳನ್ನ, ಅವಳ ನಮ್ಮ ಹತ್ರ ಇರ್ಲೇ ಇಲ್ಲ, ಬರೀ ಬೇರೆಯವ್ರ ಹತ್ರನೇ ಇದ್ಲು. ಎಲ್ಲ ಮುಗಿಸ್ಕೊಂಡು ಹೊರಟಿದ್ದಾರೆ. ಎಲ್ಲ ತೋಟದಲ್ಲಿ ಸೊಪ್ಪು ಕಿತ್ಕೊಂತಾವ್ರೆ. ತೋಟ ನುಗ್ಗೆ ಸೊಪ್ಪು ಕಿತ್ಕೊಳಕ್ ಹೋಗಿದಾರೆಲ್ಲ. ಊಟ ಮುಗಿದಿ ಎಲ್ರು ಅರ್ಶಿನ ಕುಂಕುಮ ತಗೊಂಡೆಲ್ಲ ಹೊರಟ್ರು. ಇವಾಗ ತನು ಹುಷಾರಾಗ್ ಬಾ.
ಇಲ್ಲಿದು ಸೊಪ್ಪು ಅದ್ ಕೀಳಲ್ವಾ? ಇಲ್ಲಿರೋ ಸೊಪ್ಪು ನುಗ್ಗೆ ಸೊಪ್ಪು. ಇಲ್ಲಿ ಮಲ್ಬೇರಿ ಬಿಡ್ತಾನೆ ಇಲ್ಲ ಅಲ್ವಾ ಅಂಕಲ್? ಬಿಟ್ಟಿಲ್ಲ, ಆಗ್ಲೇ ಅವತ್ತೆಲ್ಲ ನೋಡ್ದೆ ಸಿಕ್ಲಿಲ್ಲ. ಬಿಡ್ತಾ ಇಲ್ಲ ಮೋಸ್ಟ್ಲಿ, ಅಷ್ಟೇ ಅನ್ಸುತ್ತೆ ಇದು ಮಲ್ಬೇರಿ. ಕಂಬಳಿ ಹಣ್ಣ ಇದು? ಬಿಟ್ಟಿಲ್ಲ ಆಗ್ಲೇ. ರಿಷಿಕ ಎಷ್ಟ್ ತಿಂತಿದ್ಲು ಗೊತ್ತಾ ಇದನ್ನ? ಸಖತ್ ಇಷ್ಟ ಅವಳಿಗೆ. ತೋಟ 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 ಹಣ್ಣು ಹಣ್ಣು ಅನ್ನೋಳು. ಯಾರು? ಹಾ ಹೌದು. ಏನು ಏನು ಮೊನ್ನೆ ಅದನ್ನೇ ಹೇಳ್ತಿದ್ರ ಆಯ್ತಾ ಸುಮನ್ನು, ಏನೋ ಮಾವಿನ ಹಣ್ಣು ತಿಂತಿದ್ವಿ, ಅಂಕಲ್ ಕೊಟ್ರು ನಮ್ಗೆ. ಆಮೇಲೆ ಏನೋ ಅಂದ್ರು ಸುಮನು, ನಮ್ಮ ಅಪ್ಪನ ಇವ್ರೇ ನೋಡಿ ಹಾಕಿ ಬೆಳೆಸಿರೋದು ಆಂಟಿ. ಯಾಕೆ ನಾನ್ ದಿನ ನೀರ್ ಹಾಕ್ತಿರೋದು ಅಂತೆ. ನೋಡಿ ಇವರೆಲ್ಲ ದಿನ ಅಲ್ಲ ಮನೆ ಹತ್ರ ಬಂದಾಗೆಲ್ಲ ಸೊಪ್ಪು ಕಿತ್ಕೊಂಡು ಹೋಗ್ತಾರೆ, ದುಡ್ಡು ಕೊಟ್ಟಿಲ್ಲ. ಅದೇ ಕೊಡ್ತೀನಿ ಯಾರು ಕೊಟ್ಟಿಲ್ಲ. ಗೌರ್ ಕೊಡೋರ್ ಬಂದ್ರು. ಬರ್ತಿದಂಗೆ ಕಂಟೆಂಟ್ ಕೊಡ್ತಿದ್ದಾರೆ. ಯಾರು ಬರ್ತಾರೆ? ಜಾಲಿ ಮಾಡ್ತಾರಲ್ಲ ಗುರು. ಓ ಬನ್ರಿ ಎಲ್ರು ಕವರ್ ತಗೋ ಬನ್ರಿ. ಅಲ್ಲಿ ಹೆಂಗ್ ಕವರ್ ತಗೋಬತ್ತವ್ರೆ? ಅದೇ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟ್ರು. ನಾನು ಪಾಪು ಚೆನ್ನಾಗಿ ರೆಸ್ಟ್ ಮಾಡಿ ಎದ್ವಿ. ಆ್ಯಂಡ್ ಅದು ಮೈಕು ಕಳೆದೋಗಿತ್ತಲ್ಲ, ಸೊ ಹೊಸ ಮೈಕ್ ಬುಕ್ ಮಾಡಿದ್ವಿ. ಅದು ಸಂಡೇನೇ ಬಂದಿತ್ತು. ಅದನ್ನು ಓಪನ್ ಮಾಡಿರಲಿಲ್ಲ, ಅಂದರೆ ಏನಿದೆ ಪ್ರಾಪರಾಗಿ ಸರಿಯಾಗಿ ನೋಡಿರಲಿಲ್ಲ. ಆ್ಯಂಡ್ ಬೆಳಗ್ಗೆ ಯೂಸ್ ಮಾಡಿರಲಿಲ್ಲ. ನೋಡಿದ್ವಿ ಅಷ್ಟೇ ಏನೇನಿತ್ತು ಅಂತ, ಬಟ್ ಯೂಸ್ ಮಾಡಿರಲಿಲ್ಲ. ಸೊ ಬೆಳಗ್ಗೆ ವ್ಲಾಗ್ ಮಾಡೋಕ್ಕೆ ಅಂತ ಯೂಸ್ ಮಾಡಿದೆ. ಆ್ಯಕ್ಚುಲಿ ಕ್ವಾಲಿಟಿ ಚೆನ್ನಾಗಿದೆ, ಅಂದರೆ ಆಡಿಯೋ ಕ್ವಾಲಿಟಿ ಚೆನ್ನಾಗಿದೆ. ಫೀಚರ್ಸ್ ಏನೇನಿದೆ ಅಂತ ಸುಮ್ಮನೆ ಹೇಳ್ತಾರೆ, ಬನ್ನಿ. ಫೈನಲಿ ಎರಡನೇ ಮೈಕ್ ಇದು. ಒಂದು ತಿಂಗಳಲ್ಲಿ ಎರಡನೇ ಮೈಕ್ ಇದು. ಸೇಮ್ ಕಂಪ್ನಿ, ಮಾಡೆಲ್ ಚೇಂಜ್ ಇದೆ, ಬಟ್ ಡಿಸೈನು ಚೇಂಜ್ ಇದೆ. ಇದು ಮ್ಯಾಗ್ನೆಟಿಕ್ ಟೈಪ್, ಸ್ವಲ್ಪ ಹೊಸ ವರ್ಷನ್ ಇದು. ಇದು ಡಿಜಿಟೆಕ್ನೇ, ಬಟ್ ಮಾಡೆಲ್ ನಂಬರ್ ಚೇಂಜ್ ಇದೆ. ಇದು DWM115. ಬಾಕ್ಸಲ್ಲಿ ಏನಿದೆ ಅಂತ ನಾವು ಚೆಕ್ ಮಾಡಿಲ್ಲ, ಜಸ್ಟ್ ಇವತ್ತು ಯೂಸ್ ಮಾಡಿರೋದು ಅಷ್ಟೇ. ನೋಡೋಣ, ಚೆಕ್ ಮಾಡಿ. ಆಲ್ರೆಡಿ ನಮ್ಮ ಮೈಕ್ ಕಳೆದೋಗಿ ನಿಮಗೆ ಗೊತ್ತು, ಡಿಜಿಟೆಕ್ದು. ಮೇಲೂ ಮಾಡಿದ್ದೀನಿ ರಿಸೀವರ್ಗೋಸ್ಕರ. 15 days ವೆಯ್ಟ್ ಮಾಡಿ ಅಂತ ಕಂಪ್ನಿಲಿ ಹೇಳಿದ್ದಾರೆ. ಅದು ತೊಗೊಂಡು ಅದನ್ನು ಯೂಸ್ ಮಾಡೋದು ಅಷ್ಟೇ. ಅದು ಬಂದರೆ ಅದು ಯೂಸ್ ಮಾಡೋದು. ಸದ್ಯಕ್ಕೆ ಬೇಕೇ ಬೇಕು, ಇನ್ನು 15 days ಕಾಯಬೇಕು. ನೋಡೋಣ, ಅಲ್ಲಿವರೆಗೂ ಅದಕ್ಕೆ ಇನ್ನೊಂದು ಬುಕ್ ಮಾಡಿದ್ವಿ. ಇದು ಅದಕ್ಕಿಂತ ಚೆನ್ನಾಗಿದೆ ಅಂತ ಹೇಳಿದ್ದಾರೆ, ನೋಡೋಣ. ಆಡಿಯೋ ಕ್ವಾಲಿಟಿ ಆಲ್ರೆಡಿ ಚೆನ್ನಾಗಿದೆ ಅಲ್ಲ, ಬಾಕ್ಸಲ್ಲಿ ನೋಡೋಣ ಏನೇನಿದೆ ಅಂತ. ಕಾಂಪ್ಯಾಕ್ಟ್ ಆಗಿದೆ, ಅಂದರೆ ಸ್ಮಾಲ್ ಆಗಿ ಚೆನ್ನಾಗಿದೆ. ಚೆನ್ನಾಗಿದೆ ಇದು ಪ್ರೆಸೆಂಟೇಷನ್. ಡಿಜಿಟೆಕ್ ಮೇಲ್ಗಡೆಯಲ್ಲಿ ಅದು ಸ್ವಲ್ಪ ಎಲ್ಲ ದೊಡ್ಡದಿತ್ತು. ಆ್ಯಕ್ಚುಲಿ ನಾನು ಫಸ್ಟ್ ಹೇಳಿದೆ ಈ ಮೈಕು. ಓಕೆ, ಹಿಂಗಿದೆ ಬಾಕ್ಸ್ ಒಳಗಡೆ. ಡಿಜಿಟೆಕ್ ತುಂಬ ಕಾಂಪ್ಯಾಕ್ಟ್ ಆಗಿದೆ, ಇಷ್ಟೇ ಇರೋದು ಸೈಜ್ ಇರೋದು. ಸೊ ಇದರಲ್ಲಿ ನಿಮಗೆ ಚಾರ್ಜಿಂಗು ಗೊತ್ತಾಗುತ್ತೆ, ಡಿಸ್ಪ್ಲೇ ಇದೆ ಎಷ್ಟಿದೆ ಚಾರ್ಜ್ ಅಂತ. ಸೊ ಓಪನ್ ಮಾಡಿದ್ರೆ, ಕ್ಲೋಸ್ ಮಾಡಿದ್ರೆ ಕಾಣಿಸುತ್ತೆ. ಅದು ನೆಕ್ಸ್ಟ್ ಇಟ್ಟಾಗಿ ಗೊತ್ತಾಗುತ್ತೆ, ಡಿಸ್ಪ್ಲೇ ಆಗುತ್ತೆ. ಸೊ ಓಪನ್ ಮಾಡಿದ್ರೆ ನಿಮಗೆ ಲೈಟ್ ಆನ್ ಆಯ್ತು ನೋಡಿ. 2 ಮೈಕ್ ಇದೆ, 2 ರಿಸೀವರ್ ಇದೆ. ಇದೊಂದು 2 ರಿಸೀವರ್ ಅಲ್ಲ, ಒಂದೇ ರಿಸೀವರ್. 2 ಟ್ರಾನ್ಸ್ಮಿಟರು, 1 ರಿಸೀವರು. ಓಕೆನಾ? ಸೊ ಇಲ್ಲಿ ನೋಡಿ, ಇಲ್ಲಿದೆ ಚಾರ್ಜಿಂಗು. ಸೊ ನಾವು ಇಲ್ಲಿಟ್ಟರೆ ಇಲ್ಲಿ ಗೊತ್ತಾಗುತ್ತೆ ಎಷ್ಟು % ಚಾರ್ಜ್ ಇದೆ ಅಂತ. 98 ಇದೆ. ಇದೇ ಚಾರ್ಜ್ ಆಗುತ್ತೆ ಈ ಕೇಸೇನೆ. ಸೊ ಒಳಗಿಟ್ರೆ ಸೇಮ್ ಏರ್ಪಾಡ್ಸ್ ಚಾರ್ಜ್ ಆಗುತ್ತಲ್ಲ ಹಂಗೆ ಅಷ್ಟೇ. ಸೊ 2 ಇದೆ. ಇದು ಮ್ಯಾಗ್ನೆಟಿಕ್, ಇದು ಹಿಂದೆಗಡೆ ಮ್ಯಾಗ್ನೆಟ್ ಇದೆ. ಸೊ ನೀವು ಆರಾಮಾಗಿ ಮೈಕ್ ಫ್ರಂಟಲ್ಲಿದೆ, ನೀವು ಯಾವಾಗಲೂ ಹಾಕ್ಕೊಳ್ಬೇಕಾದ್ರೆ ಈ ರೀತಿ ಹಾಕ್ಕೊಳ್ಬೇಕು. ಅಷ್ಟೇ.
ಸ್ಮಾಲ್ ಆಗಿದ್ದು ಇಷ್ಟೇ ಇರೋದು, ತುಂಬ ಚಿಕ್ಕದು. ಸೊ 2 ಇದು ವಾಪಸ್ ಚಾರ್ಜ್ಗೆ ಹಾಕ್ಬೋಣ. ಚಾರ್ಜ್ ಹಾಕಿದ ತಕ್ಷಣ ಗೊತ್ತಾಗತ್ತೆ. ನೆಕ್ಸ್ಟ್ ಇನ್ನೇನಿದೆ, ಇಲ್ಲಿದೆ ಮೇನ್ ಕಾಂಪೊನೆಂಟ್. ಸೊ ಇಲ್ಲಿ ಹಾಕರೆ ಗೊತ್ತಾಗತ್ತೆ. TX1 TX2 ಎರಡು ಮೈಕು ಕನೆಕ್ಟ್ ಆದರೆ 2 ಲೈಟ್ ಆನ್ ಆಗುತ್ತೆ. ಇದು ಒಂದು ಕನೆಕ್ಟ್ ಮಾಡಿದ್ರೆ 1 ಆನ್ ಆಗುತ್ತೆ. ಅದ್ರ ಜೊತೆಗೆ ಐಫೋನ್ ಯೂಸ್ ಮಾಡೋರಿಗೆ ಐಫೋನ್ದು ಪ್ಲಗಿನ್ಸು 2 ಇದೆ. ಸೊ ಇಲ್ಲೇ ಇಟ್ಕೊಳ್ಬೋದು, ಜಸ್ಟ್ ಕ್ಲೋಸು. ಚಾರ್ಜಿಂಗು ಅಷ್ಟೇ, ಇಲ್ಲಿ ಡೈರೆಕ್ಟ್ ಚಾರ್ಜ್ ಮಾಡ್ಬೋದು. ಜೊತೆಗೆ ಒಂದು ಮ್ಯಾನ್ಯುಯಲ್ ಇದೆ. ಮ್ಯಾನ್ಯುಯಲ್ ಆಮೇಲೆ ಓಪನ್ ಮಾಡೋಣ. ಇದರಲ್ಲಿದೆ ನೋಡೋಣ. ಅದೆರಡು ಓಪನ್ ಮಾಡಿದೆ ನನ್ನದು. ಇದಾ ಇದ್ರದ್ದು ಏರ್ ಫಿಲ್ಟರ್ದು. ಸೊ ಇದೆಲ್ಲರಿಗೂ ಗೊತ್ತಿರುತ್ತೆ, ಜಸ್ಟ್ ಕ್ಲೋಸ್ ಮಾಡ್ಕೊಳ್ಳೋದಕ್ಕೆ. ಇನ್ನು ಜಾಸ್ತಿ ಏನು ಯೂಸ್ ಮಾಡಲ್ಲ ಇದು. ಅದು ಬಿಟ್ಟರೆ ಇನ್ನೇನಿದೆ ಬಾಕ್ಸಲ್ಲಿ, ಚಾರ್ಜರ್ ಇರಬೇಕು, ವೈರು ಇಲ್ಲ ಬೇರೆ ಇನ್ನೇನಿದೆ. ಒಂದು ಚಾರ್ಜಿಂಗ್ದು ಕೇಬಲ್, ಅಡಾಪ್ಟರ್ ಇರಲ್ಲ, ನೀವೇ ಯೂಸ್ ಮಾಡ್ಕೋಬೋದು. ಕ್ಲಿಪ್ಗಳಿದೆ, ಕ್ಲಿಪ್ ಇದೆ. ಕ್ಲಿಪ್ ಜೊತೆ ಮೈಕ್ ಇದು ಮ್ಯಾಗ್ನೆಟು ಇದೆ, 2 ಹಾಕೊಳ್ಬೋದು. ಕ್ಲಿಪ್ ಹಾಕೊಂಡು ಹಾಕೊಳ್ಬೋದು, 2 ಕ್ಲಿಪ್ಪು. ಬಟ್ ಏನು ಇದು ಯೂಸ್ ಇಲ್ಲ, ಅದೇ ಸಾಕು. ಕ್ಲಿಪ್ ಹಾಕೊಳ್ತೀನಿ ಅಂತಂದ್ರೆ ಹಾಕೋದು, 2 ಕ್ಲಿಪ್ಪು ಅಷ್ಟೇ. ಚಾರ್ಜಿಂಗ್ ಸಾಕೆಟ್ ತುಂಬ ಚಿಕ್ಕದು. ಅದರಲ್ಲಿ ನಮಗೆ 2 ಪಿನ್ ಬರೋದು ಡಿಜಿಟೆಕ್ ಆ ಮಾಡೆಲಲ್ಲಿ. ಹೌದೌದು, ಸೇಮ್ ಅಲ್ಲೇ 2 ಪಿನ್ ಸಿಗೋದು. ಇದು ಇದಕ್ಕೆ ಮಾತ್ರ ಅಲ್ವಾ, ಬಾಕ್ಸ್ಗೆ ಕಾಯೋದು ಈಸಿ. ಇದು ಚಾರ್ಜ್ ಮಾಡೋದು ಮಾನಿಟರ್ ಎಲ್ಲ ಆಯ್ತು ಅದಕ್ಕೆ. ಚೆನ್ನಾಗಿತ್ತು, ನೋಡೋಣ ಅದು ಸಿಗುತ್ತೆ ಅಂತ ಹೇಳಿದ್ದಾರೆ. ಸಿಕ್ಕರೆ 2 ಯೂಸ್ ಮಾಡ್ತೀವಿ. ಸೊ ಇಷ್ಟಿದೆ ಬಾಕ್ಸಲ್ಲಿ. ಯೂಸರ್ ಮ್ಯಾನ್ಯಲ್ ಒಂದು, ಅದು ಬಿಟ್ಟರೆ ಇನ್ನೇನಿಲ್ಲ. ಇಷ್ಟ ಮೇನ್. ಆದಷ್ಟು ತುಂಬ ಕಮ್ಮಿ ಇದರಲ್ಲಿ, ಜಾಸ್ತಿ ಏನು ಇದಿಲ್ಲ ನಿಮ್ಗೆ. ಆ ಥರ ನಿಮಗೆ ಸಿಗಲ್ಲ. ಇದು ಓಕೆ, ಚೆನ್ನಾಗಿದೆ. ಆಡಿಯೋ ಕ್ವಾಲಿಟಿ ಆಲ್ರೆಡಿ ಮಾಡಿದ್ದೀನಿ. ಇದು ಬೆಳಗ್ಗೆ ಇದು ವಿಡಿಯೋ ಮಾಡಿದ್ದೀನಿ, ಗೊತ್ತಾಗುತ್ತೆ. ಚೆನ್ನಾಗಿದೆ, ಓಕೆ. ಬಟ್ ಅದು ಸ್ವಲ್ಪ ಗೇಜ್ ಚೆನ್ನಾಗಿತ್ತು. ಅದು ಆ್ಯಕ್ಚುಲಿ ಪ್ರೈಸು ಜಾಸ್ತಿ ಇತ್ತು. ಅದು ಒಂದು 4000 ಏನೋ ಇತ್ತಲ್ವ, ಅದು 4000 ಆ ಮೈಕು. ಆ್ಯಂಡ್ ಇದು 3000 ಏನೋ, 93. ಇದು ಆಲ್ಮೋಸ್ಟ್ 3 ಹತ್ರ ಕಮ್ಮಿ. ಬಟ್ ಸಾಕು ಇದೆ. ಆಲ್ಮೋಸ್ಟ್ 7000 ಸ್ಪೆಂಡ್ ಮಾಡಿದ್ದೀವಿ ಮೈಕಿಗೆ. ಎಷ್ಟು ದಿವಸದಲ್ಲಿ? ಒಂದು ತಿಂಗಳಲ್ಲಿ 7000 ಮೈಕ್ಗೆ. ಅದು ಸಿಕ್ಕಿದ್ರೆ ಖುಷಿ ಅಷ್ಟೇ. ಅದು ಯೂಸ್ ಮಾಡೋದು ಜೊತೆಲಿ ರಿಸೀವರ್ ಸಿಕ್ಕಿದ್ರೆ. ರಿಸೀವರ್ ಸಿಗ್ಬೋದು, ಸಿಗುತ್ತೆ ಅಂತ ಹೇಳಿದ್ದಾರೆ. ಸಿಕ್ಕಿದ್ರೆ 2 ಮೈಕುನು ಅಷ್ಟೇ ಆಲ್ಟ್ರೇಟ್ ಆಗಿ ಯೂಸ್ ಮಾಡೋದು. ಇಲ್ಲಾಂದ್ರೆ ಸುಮ್ಮನೆ ವೇಸ್ಟ್. ಈಗ ನಮ್ಮ ಹತ್ರ 2 ಟ್ರಾನ್ಸ್ಮಿಟರ್ ಇದೆ, 2 ವೇಸ್ಟ್ ಆಗೋಗುತ್ತೆ. ನೋಡೋಣ, ಇದು ಯೂಸ್ ಮಾಡ್ಕೊಳ್ಳೋಣ. ಅದು ಸಿಕ್ಕಿದ್ರೆ ಹೇಳ್ತೀವಿ, ತಿರ್ಗಿ ಅಪ್ಡೇಟ್ ಮಾಡ್ತೀವಿ. ಬೇಕಾದ್ರೆ ತಗೊಳ್ಳೋರು. ಅದು ಚೆನ್ನಾಗಿದೆ, ಈ ಮಾಡೆಲ್ನು ಚೆನ್ನಾಗಿದೆ. ಆಕ್ಚುಲಿ ಅದು ತುಂಬಾ ದಪ್ಪ ಆಯ್ತು. ಅದು ಓಲ್ಡ್ ಮಾಡೆಲ್. ಕ್ವಾಲಿಟಿ ಇನ್ನೂ ಸ್ವಲ್ಪ ಗೇಜ್ ಚೆನ್ನಾಗಿದೆ. 2 ಕೇಳಿದ್ರೆ 2 ಒಂದೇ ತರ ಅನ್ಸುತ್ತೆ. ಸೇಮ್ ಗೇಜ್ ಇದೆ. ಹೌದು, ಇದೆ. ಕ್ವಾಲಿಟಿ 2 ಒಂದೇ ತರ ಅನ್ಸುತ್ತೆ. ಬಟ್ ಆ ಫೀಲು, ಆ ಸೌಂಡಿಂಗು, ಆ ಗೇನೇ ಬೇರೆ ಇದೆ ಕ್ವಾಲಿಟಿ. ಬಟ್ ಏನಂದ್ರೆ ಸ್ವಲ್ಪ ತುಂಬಾ ದಪ್ಪ ಅದು ಕೈ ತಗ್ಲಿ ಏನೋ ಹಿಂಗೆ ಅಂದಿದ ತಕ್ಷಣ ಬೇಗ ಇದಾಗ್ಬಿಡುತ್ತೆ, ತಗ್ಲಿ ಬಿದೋಗ್ಬಿಡುತ್ತೆ. ಸೊ ಇದು ಬೆಸ್ಟ್, ಸಾಕು. ಮತ್ತೆ ಕ್ಯಾರಿ ಮಾಡೋಕ್ಕೂ ಅಷ್ಟೇ. ವ್ಲಾಗ್ ಮಾಡ್ತಿದ್ದೀವಿ ಅಂದರೆ ಎಲ್ಲ ಕಡೆನೂ ಅಷ್ಟು ದೊಡ್ಡದಾಗಿ ಕ್ಯಾರಿ ಮಾಡೋಕ್ಕೆ ಆರಾಮಾಗಿ ಪಾಕೆಟಲ್ಲಿ ಇಟ್ಕೊಂಡು ಹೋಗ್ಬಿಡ್ಬೋದು. ಎಲ್ಲಿ ಬೇಕಾದ್ರೂ ಅದು ಎತ್ತದು, ಅದನ್ನು ಓಪನ್ ಮಾಡಬೇಕು, ಅದನ್ನು ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡೋದು ಆ್ಯಕ್ಚುಲಿ ತುಂಬ ರಿಸ್ಕ್ ಇತ್ತು. ಇದು ತುಂಬ ಆರಾಮಾಗಿದೆ, ಕಾಂಪ್ಯಾಕ್ಟ್ ಇದೆ. ಎಸ್. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.